ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ರೀತಿಯ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಹವ್ಯಕರ ಸಾಂಪ್ರದಾಯಿಕ ಅಡುಗೆ. ಹವ್ಯಕರ ಮನೆಗಳಲ್ಲಿ ಡೈಲಿ ಅಡುಗೆ ಇದನ್ನು ಮಾಡ್ತೀವಿ ನಾವು. ಡೈಲಿ ಊಟ ಮಾಡೋಕ್ಕೆ, ನಿತ್ಯಕ್ಕೆ ಇದೇ ರೀತಿಯ ಸಾಂಬಾರು ಮಾಡೋದು. ನಮ್ಮ ಹವ್ಯಕ ಭಾಷೆಯಲ್ಲಿ ಕೊದಿಲು ಅಂತ ಹೇಳ್ತೀವಿ ಇದಕ್ಕೆ. ಅಲಸಂಡೆಕಾಯಿ ಇದೆಯಲ್ವ, ಅದರದ್ದು ಮಾಡಿದ್ದೀನಿ ಇವತ್ತು ಸಾಂಬಾರು. ಬೇರೆ ಬೇರೆ ತರಕಾರಿಗಳದ್ದು ಇದೇ ಥರ ಮಾಡ್ತೀವಿ. ಅಲಸಂಡೆಕಾಯಿ ಕೊದಿಲು ಈ ರೀತಿ ಮಾಡ್ತೀವಿ. ಅನ್ನದ ಜೊತೆಗೆ ಚೆನ್ನಾಗಿ ಆಗುತ್ತೆ. ದೋಸೆ, ಇಡ್ಲಿ ಜೊತೆನೂ ಇದನ್ನು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ನಾವು ಅನ್ನಕ್ಕೆ ಇದನ್ನು ಮಾಡ್ತೀವಿ. ದಿನ ಮಧ್ಯಾಹ್ನ ಅನ್ನಕ್ಕೆ ಈ ಥರದ ಸಾಂಬಾರು ಮಾಡ್ತೀವಿ. ಅಲಸಂಡೆಕಾಯಿ ತಗೊಂಡಿದ್ದೀನಿ. ಇದಕ್ಕೆ ಉದ್ದದ ಅಲಸಂಡೆ ಬರುತ್ತಲ್ವ, ಇಲ್ಲಿ ಅದೇ ಸಿಗೋದು. ಅಲಸಂಡೆಕಾಯಿಯಲ್ಲಿ ಬೇರೆ ಬೇರೆ ವೆರೈಟಿ ಬರುತ್ತೆ. ಇದು ಮೀಟರ್ ಅಲಸಂಡೆ ಅಂತ ಹೇಳ್ತೀವಿ. ನಮ್ಮ ಭಾಷೆಯಲ್ಲಿ ಅಲತ್ತಂಡೆ ಅಂತ ಹೇಳೋದು, ಕನ್ನಡದಲ್ಲಿ ಅಲಸಂಡೆ ಅಂತ ಹೇಳ್ತೀವಿ. ಮೀಟರ್ ಅಲಸಂಡೆ ಅಂದರೆ ಅಷ್ಟು ಮೀಟರ್ನಷ್ಟು ಉದ್ದ ಇರುತ್ತೆ ಅಂತ. ಇನ್ನು ಕೆಲವು ಚಿಕ್ಕದಿರುತ್ತೆ, ಕಡ್ಡಿ ಅಲಸಂಡೆ, ಕಡ್ಡಿ ಥರ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಸಾಮಾನ್ಯ ನಮಗೆ ಇದುವೇ ಸಿಗೋದು, ಅದು ಬೇರೆ ಯಾವುದು ಸಿಗಲ್ಲ. ಇದು ಚೆನ್ನಾಗಿರುತ್ತೆ. ಎಳೆದಾಗಿದ್ದರೆ ಸಾಂಬಾರಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು, ನಾನು ಇಡೀಯೇ ತೊಳೆದಿದ್ದೀನಿ. ಇದನ್ನು ಕಟ್ ಮಾಡಿ ತೊಳೆದಿಲ್ಲ. ಸಾಮಾನ್ಯವಾಗಿ ಕೆಲವು ತರಕಾರಿಗಳನ್ನು, ಹೆಚ್ಚಿನ ತರಕಾರಿಗಳನ್ನು ನಾನು ಇಡೀ ತೊಳಿತೀನಿ. ನೀಟಾಗಿ ತೊಳೆದ್ಬಿಟ್ಟು ಈ ಥರ ಉದ್ದಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಪಲ್ಯದಷ್ಟು ಚಿಕ್ಕಕ್ಕೆ ಕಟ್ ಮಾಡ್ತಾಯಿಲ್ಲ, ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಒಟ್ಟಿಗೆ ಒಂದೊಂದು ಮುಷ್ಟಿ ಇಟ್ಕೊಂಡು ಈ ಥರ ಕಟ್ ಮಾಡ್ಬೋದು. ತೊಟ್ಟುಗಳನ್ನು ತೆಗೆದ್ಬಿಟ್ಟು, ಎರಡು ಕಡೆ ತೊಟ್ಟು ಕೂಡ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಕುಕ್ಕರ್ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಬೇಯಿಸೋಕ್ಕೆ. ಇದು ಮುಳುಗುವಷ್ಟು ನೀರಿದ್ದರೆ ಆಯಿತು. ಅದು ಹೋಳುಗಳು ಮುಳುಗುವಷ್ಟು ನೀರಿಟ್ಕೊಂಡು ನಾನು ಅನ್ನದ ಜೊತೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೇಗ ಆಗುತ್ತೆ. ಕುಕ್ಕರ್ ತಟ್ಟೆ, 2 ತಟ್ಟೆ ಅಕ್ಕಿ ಇಟ್ಟರೆ ಜೊತೆಯಲ್ಲಿ ಇದನ್ನು ಇಟ್ಕೊಂಡ್ರೆ ಸರಿಯಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಬೇಯುವಾಗಲೇ ಹಾಕ್ತಾಯಿದ್ದೀನಿ. ತರಕಾರಿಗೆ ಹಿಡ್ಸೋಕ್ಕೆ 1-2 ಚಮಚ 3 ಚಮಚ ಬೇಕಷ್ಟು ಹಾಕ್ಕೊಂಡಿದ್ದೀನಿ. ಚಿಕ್ಕ ಚಮಚ ಆದರೆ 3 ಚಮಚ ಅಂತೂ ಬೇಕು. ರುಚಿಗೆ ತಕ್ಕಷ್ಟು ನಿಮಗೆ ಸಾಂಬಾರಿಗೆ ಎಷ್ಟು ಬೇಕು ಅಂದರೆ ಹೋಳಿಗೆ ಎಳ್ಕೊಳತ್ತಲ್ವ, ಅದಕ್ಕೆ ಹೋಳಿಗೆ ಹಾಕ್ಕೋಬೇಕಾಗತ್ತೆ. ಹೋಳು ಬೇಯುವಾಗಲೇ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಸಾಂಬಾರಿಗೆ ಬೆಲ್ಲ ಹಾಕ್ತೀವಿ, ಇಲ್ಲಾಂದರೆ ಅದು ರುಚಿ ಬರೋಲ್ಲ. ಸ್ವಲ್ಪ ಟೇಸ್ಟ್ ಬರೋ ಅಷ್ಟು, ಸಿಹಿ ರುಚಿ ಅಲ್ಲ, ಒಂದು ಸ್ವಲ್ಪ ಅದು ಪಾಕ ಬರೋಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದು ತರಕಾರಿನ. ಕುಕ್ಕರಲ್ಲಿ ಜೊತೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಫಸ್ಟು ತರಕಾರಿ ಇಡ್ತೀನಿ, ಆಮೇಲೆ ಮೇಲಿಂದ ಅಕ್ಕಿಗಳನ್ನು ಇಡ್ತೀನಿ. 2 ತಟ್ಟೆಯಲ್ಲಿ ಅಕ್ಕಿ ಇಟ್ಟಿದ್ದೀನಿ. 2 ಗ್ಲಾಸು ಅಂದರೆ ನಮಗೆ ಜಾಸ್ತಿ ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು, 1 ತಟ್ಟೆ ಅಥವಾ 2 ತಟ್ಟೆ ಎಷ್ಟಾದ್ರೂ. ನಾನಿಲ್ಲಿ 2 ತಟ್ಟೆ ಅಕ್ಕಿ ಇಟ್ಟಿದ್ದೀನಿ, ಕೆಳಗಡೆ ತರಕಾರಿ ಇಟ್ಟಿದ್ದೀನಿ, ಒಟ್ಟಿಗೆ ಬೇಯುತ್ತೆ. ನಾನು ಸಾಮಾನ್ಯವಾಗಿ ಹೈ ಫ್ಲೇಮಲ್ಲಿ 1 ವಿಸಿಲ್ ಕೂಗಿಸಿ ಸಿಮ್ಗೆ ಹಾಕಿ ಇನ್ನೊಂದು ವಿಸಿಲಾಗೋವರೆಗೂ ಇಡ್ತೀನಿ. ಅಷ್ಟರಲ್ಲಿ ಚೆನ್ನಾಗಿ ಬೇಯುತ್ತೆ. ಅಷ್ಟೇ ಸಾಕಾಗುತ್ತೆ. 5-6 ವಿಸಿಲೆಲ್ಲ ಕೂಗಿಸೋದು ಬೇಡ. ನಾನು ಯಾವಾಗಲೂ ಹಾಗೆ ಬೇಯಿಸೋದು, ಚೆನ್ನಾಗಿ ಬೆಂದಿರುತ್ತೆ. ಈಗ ಮಸಾಲೆ ಹುರಿದುಕೊಳ್ಳೋಣ. ಈಗ ಒಂದು 3-4 ಒಣಮೆಣಸು ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ನಾವು ಹೆಚ್ಚು ಖಾರ ತಿನ್ನಲ್ಲ, ಅದರಿಂದ ಬ್ಯಾಡಗಿ ಮೆಣಸು ಉಪಯೋಗಿಸ್ತೀವಿ. ನೀವು ಗುಂಟೂರು ಮೆಣಸು ಅಥವಾ ಬೇರೆ ಯಾವುದಾದ್ರೂ ಮೆಣಸುಗಳು ಉಪಯೋಗಿಸೋದಾದರೆ ಉಪಯೋಗಿಸ್ಕೋಬೋದು, ಖಾರ ಜಾಸ್ತಿ ತಿನ್ನೋರು. ಅಥವಾ ಜಾಸ್ತಿ ಒಣಮೆಣಸು ಹಾಕೋದಾದರೂ ಹಾಕ್ಕೋಬೋದು. ನಾನಿಲ್ಲಿ 4 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಇದಕ್ಕೆ 1.5 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ. ಅಷ್ಟೇ 1.5 ಚಮಚದಷ್ಟು ಉದ್ದಿನಬೇಳೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಚಮಚ ಕೊತ್ತಂಬರಿ ಬೀಜ, 1.5 ಚಮಚ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ. 4 ಒಣಮೆಣಸಿನ್ಕಾಯಿ, 4 ಅಥವಾ 5 ತೊಗೋಬೋದು. ನಾವು ಹಾಕುವ ತೆಂಗಿನಕಾಯಿಯನ್ನು ಹೊಂದ್ಕೊಂಡು ಇರತ್ತೆ. ಇಲ್ಲಿ ನಾನು 5 ತೊಗೊಂಡಿರ್ಬೇಕು, 4ರಿಂದ ಸ್ವಲ್ಪ ಜಾಸ್ತಿ. ಸ್ವಲ್ಪ ಕಟ್ ಮಾಡಿ ಹುರಿತಾ ಇದ್ದೀನಿ, ಯಾಕಂದರೆ ಒಂದೇ ರೀತಿ ಬರಬೇಕಲ್ವ, ಅದಕ್ಕೆ. 1/4 ಚಮಚದಷ್ಟು ಮೆಂತ್ಯ ಕಾಳು ಮತ್ತು ಒಂದು ಸ್ವಲ್ಪ 1/4 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಜಾಸ್ತಿ ಆದರೆ ಚೆನ್ನಾಗಿ ಆಗೋಲ್ಲ, ಅದರಿಂದ ಸ್ವಲ್ಪ ಮೆಂತ್ಯ ಕಾಳು ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಮೆಂತ್ಯ ಕಾಳು, ಸ್ವಲ್ಪ 1/4 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ, ಇಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಎಣ್ಣೆ ಸೇರಿಸ್ಬಿಟ್ಟು ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಸೇರಿಸ್ಬಿಟ್ಟು, ತುಂಬ ಜಾಸ್ತಿ ಅಲ್ಲ, ತುಂಬ ಅದರಲ್ಲಿ ತುಂಬ ಬರಬಾರ್ದು ಹೊರಗೆ, ಅಂದರೆ ಅದು ಒದ್ದೆ ಆಗೋಕ್ಕೆ ಎಷ್ಟು ಬೇಕು ಒಣಮೆಣಸು ಅಷ್ಟು ಮಾತ್ರ ಎಣ್ಣೆ ಹಾಕಿ, ಎಣ್ಣೆ ಸೇರಿಸ್ಬಿಟ್ಟು, ಅಡುಗೆ ಎಣ್ಣೆ, ನಾವು ಇಲ್ಲಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತೀವಿ, ಅದರಿಂದ ಕೊಬ್ಬರಿ ಎಣ್ಣೆನೇ ಹಾಕಿದ್ದೀನಿ. ನೀವು ಯಾವ ಅಡುಗೆ ಎಣ್ಣೆ ಉಪಯೋಗಿಸ್ತೀರೋ ಆ ಅಡುಗೆ ಎಣ್ಣೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಹೆಚ್ಚು ಜಾಸ್ತಿ ಹಾಕಬಾರ್ದು ಎಣ್ಣೆ, ಜಸ್ಟ್ ಅದು ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ. ಉದ್ದಿನಬೇಳೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲೇ ಮಾಡ್ಕೋಬೇಕು, ಹೈ ಫ್ಲೇಮ್ ಮಾಡಬಾರ್ದು, ಸೀದೋಗುತ್ತೆ. ಸಣ್ಣ ಉರಿಲೇ ಉದ್ದಿನಬೇಳೆ ಕೆಂಪಗಾಗಬೇಕು, ಅಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನೋಡಿ, ಉದ್ದಿನಬೇಳೆಗೆ ಕೆಂಪಾಗ್ತಾ ಬಂತು. ಆವಾಗ ಎಲ್ಲನೂ ಆಗುತ್ತೆ. ಉದ್ದಿನಬೇಳೆ ಕೆಂಪಾದರೆ
ಕೊತ್ತಂಬರಿ ಬೀಜ ಒಣಮೆಣಸು ಎಲ್ಲ ಚೆನ್ನಾಗಿ ಆಗುತ್ತೆ, ಅದು ಸರಿ ಕರೆಕ್ಟ್ ಆಗುತ್ತೆ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಕೈ ಬಿಡದೇ ತಿರುಗಿಸ್ಬೇಕು, ಇಲ್ಲಾಂದರೆ ಒಂದೇ ರೀತಿ ಆಗಲ್ಲ. ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ, ಒಂದು ಕಡೆ ಸೀದೋಗಿರೋದೆಲ್ಲ ಆಗತ್ತೆ. ಕೈ ಬಿಡದೆ ಈ ಥರ ತಿರುಗಿಸ್ಕೋಬೇಕು. ನೋಡಿ ಈ ಥರ ಉದ್ದಿನಬೇಳೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಕೆಂಪಗಾಯ್ತು ನೋಡಿ, ಇಷ್ಟಾದರೆ ಸಾಕು. ಈಗ ರುಬ್ಬಕ್ಕೆ ತೆಂಗಿನ ತುರಿ ತೊಗೊಂಡಿದ್ದೀನಿ, ದೊಡ್ಡ ಕಡಿ ಒಂದು ಕಡಿ, ಅಂದರೆ ಈಗ ಕಪ್ಪಲ್ಲಿ ತಗೊಳ್ಳೋದಾದರೆ 2 ಕಪ್ನಷ್ಟು, 1.5 ಕಪ್ನಷ್ಟು ಇದೆ. ಇದಕ್ಕೆ ಈ ಒಣಮೆಣಸೆಲ್ಲ ಫ್ರೈ ಮಾಡಿದ್ದೀನಲ್ವ, ಅದನ್ನು ಇದರ ಕಾಯಿ ಜೊತೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ನೀಟಾಗಿ. ನೋಡಿ ಎಣ್ಣೆ ಹೆಚ್ಚಿರಬಾರ್ದು, ಅದಕ್ಕೆ ಎಣ್ಣೆ ಹೆಚ್ಚು ಹಾಕಿಲ್ಲ ನಾನು. ಈ ಥರ ನೀಟಾಗಿ ಸೇರಿಸ್ಕೊಂಡಿದ್ದೀನಿ ಕಾಯಿ ಜೊತೆ. ಇದನ್ನು ಮಸಾಲೆ ರುಬ್ಬಿಟ್ಟು ನಾವು ಸೇರಿಸ್ಕೊಳ್ತೀವಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ನೆಲ್ಲಿಕಾಯಿ ಗಾತ್ರದ್ದು ಹುಣಸೆ ಹಣ್ಣನ್ನು ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಹೆಚ್ಚು ಜಾಸ್ತಿ ಬೇಡ. ನೀವು ನೆನೆ ಹಾಕಿಬಿಟ್ಟು ರಸನ ಸೇರಿಸ್ಕೋಬೋದು. ನಾನು ರುಬ್ಬುವಾಗಲೇ ಸೇರಿಸ್ಕೊಳ್ತೀನಿ, ಅದು ರುಬ್ಬಿ ಚಿಕ್ಕದಾಗುತ್ತಲ್ವ, ಮಿಕ್ಸ್ ಆಗುತ್ತೆ. ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಬಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದನ್ನು ತರಿ ಅಲ್ಲ, ನುಣ್ಣಗೆ ರುಬ್ಕೋಬೇಕು. ಚೆನ್ನಾಗಿ ನುಣ್ಣಗೆ ಆಗಬೇಕಿದು. ಎಲ್ಲನೂ ಸೇರಿಸ್ಬಿಟ್ಟು, ಇದು ಹವ್ಯಕರ ಮನೆಗಳಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲೇ ಮಾಡುವಂತಹ ಅಡುಗೆ. ಸಾಮಾನ್ಯವಾಗಿ ಎಲ್ಲರೂ ಇದನ್ನೇ ಮಾಡೋದು, ಎಲ್ಲ ಮನೆಗಳಲ್ಲೂ ಇದೇ ರೀತಿ ಮಾಡೋದು. ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಮನೆಯಿಂದ ಮನೆಗೆ ವ್ಯತ್ಯಾಸ ಇರ್ಬೋದು. ಇಲ್ಲಾಂದರೆ ಸಾಂಬಾರು ಮಾಡೋದು ಹೀಗೆ ನಾವು ಹವ್ಯಕರಲ್ಲಿ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಿಡಿ ಅಷ್ಟೇ. ನೋಡಿ ಈಗ ತರಕಾರಿ ಬೆಂದಿದೆ, ಕುಕ್ಕರಿಂದ ತರಕಾರಿ ಇಳಿಸಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಹೈ ಫ್ಲೇಮಲ್ಲಿ 1 ವಿಸಿಲ್ ಕೂಗಿಸಿ ಸಿಮ್ಮಿಗೆ ಹಾಕಿರ್ತೀನಿ, ಸಣ್ಣಕ್ಕೆ ಹಾಕಿರ್ತೀನಿ ಚಿಕ್ಕವರಿಗೆ. ಆಮೇಲೆ 1 ವಿಸಿಲ್ ಬರುತ್ತೆ, ಅಷ್ಟೇ ಕೂಗಿಸ್ತೀನಿ ಅಷ್ಟೇ. ಅನ್ನನೂ ಬೆಂದಿರುತ್ತೆ, ಇದು ಬೆಂದಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಒಂದೇ ಸಾರಿಗೆ ಎಲ್ಲನೂ. ಈಗ ಇದಕ್ಕೆ ಮಸಾಲೆ ರುಬ್ಬಿರ್ತೀವಲ್ವ ತೆಂಗಿನಕಾಯಿ, ಅದನ್ನು ಸೇರಿಸ್ಕೋಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆ ರುಬ್ಬಿದ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರು ತೊಳೆಸ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ದಪ್ಪ ಆಗುತ್ತೆ. ನಿಮಗೆ ನೀರು ಎಷ್ಟು ಬೇಕೋ ಅದನ್ನು ಅಷ್ಟು ನೀರು ಹದ ಮಾಡ್ಕೊಳ್ಳಿ. ಫಸ್ಟಿಗೆ ಇದರಲ್ಲಿರೋ ನೀರನ್ನೇ ಸೇರಿಸ್ಕೊಳ್ಳಿ, ಯಾಕಂದರೆ ಫಸ್ಟಿಗೆ ನೀವು ಜಾಸ್ತಿ ನೀರು ಸೇರಿಸಿದರೆ ಜಾಸ್ತಿ ಆಗಿಬಿಡುತ್ತೆ, ನೀರಾಗುತ್ತೆ ಸಾಂಬಾರು. ಅದಕ್ಕೆ ಬೇಕಷ್ಟು ನೋಡಿಕೊಂಡು ಇದನ್ನು ಹಾಕಿಬಿಟ್ಟು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಜಾರ್ ತೊಳೆಸ್ಬಿಟ್ಟು ಸೇರಿಸ್ಕೋಬೇಕು. ನೀರು ತುಂಬ ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ದಪ್ಪ ದಪ್ಪ ಇರುತ್ತೆ. ಅಂದರೆ ಸ್ವಲ್ಪ ದಪ್ಪ ಇರಬೇಕು, ಹಾಗಂತ ತುಂಬ ದಪ್ಪನೂ ಅಲ್ಲ. ತೆಂಗಿನಕಾಯಿಯೇ ಬಾಯಿಗೆ ಬರಬಾರ್ದು. ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ನಿಮ್ಗೆ ಖಾರ ಉಪ್ಪು ನಿಮಗೆ ಬೇಕಾದಂಗೆ ಚೇಂಜ್ ಮಾಡ್ಕೋಬೋದು, ಹೆಚ್ಚು ಕಡಿಮೆ ಮಾಡ್ಬೋದು. ಮಾಡೋ ರೀತಿ ಮಸಾಲೆ ಇದೇ ರೀತಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ರುಚಿಯಾದಂತಹ ಒಂದು ಬಿಸಿ ಬಿಸಿ ಸಂಡೆ ಕೊದಿಲು ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಮಧ್ಯಾಹ್ನದ ಊಟಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಬೇಕೀಗ. ಹೈ ಫ್ಲೇಮಲ್ಲೇ ಕುದಿಸ್ಬೋದು, ಏನಾಗಲ್ಲ. ನಾವು ಬೇಳೆ ಎಲ್ಲ ಹಾಕಲ್ಲ, ತೊಗರಿಬೇಳೆ ಎಲ್ಲ ಇದಕ್ಕೆ ಹಾಕಲ್ಲ. ಹೀಗೆ ಡೈರೆಕ್ಟಾಗಿ ಇಷ್ಟೇ ಮಾಡೋದು, ತೊಗರಿಬೇಳೆ ಎಲ್ಲ ತರಕಾರಿಗಳಿಗೂ ಹಾಕಲ್ಲ. ಈಗ ಇನ್ನೊಂದು ಕಡೆ ಒಗ್ಗರಣೆಗೆ ತಯಾರಿ ಮಾಡ್ತಾಯಿದ್ದೀನಿ. ಒಂದು ಒಣಮೆಣಸು, ಬ್ಯಾಡಗಿ ಮೆಣಸು ತುಂಡು ಮಾಡಿ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸೇರಿಸ್ಕೋತೀನಿ. ಸಾಸಿವೆ ಸಿಡಿಯೋವರೆಗೂ ಇದನ್ನು ಫ್ರೈ ಮಾಡ್ತೀನಿ. ಸಾಸಿವೆ ಸಿಡಿಯುತ್ತೆ, ಆವಾಗ ಸ್ವಲ್ಪ ಕರಿಬೇವನ್ನು ಹಾಕಿಬಿಡಿ, ಒಂದಷ್ಟು ಕರಿಬೇವು ಹಾಕಿಬಿಟ್ಟು ಕುದಿದ ಸಾಂಬಾರಿಗೆ ಸೇರಿಸ್ಬಿಡಿ. ಚೆನ್ನಾಗಿ ಕುದಿಬೇಕು ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು, ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ. ಹೈ ಫ್ಲೇಮಲ್ಲಿ ಕುದಿಸ್ಬೋದು, ಏನು ತಳ ಹತ್ತಾಳೆ, ಯಾಕಂದರೆ ಬೇಳೆ ಹಾಕಿಲ್ವಲ್ಲ. ಆದರೆ ಬಿಟ್ಟು ಹೋಗಬೇಡಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು, ಯಾಕಂದರೆ ಉಕ್ಕಿ ಬರುತ್ತೆ ಅದು, ಆಮೇಲೆ ಉಕ್ಕಿ ಚೆಲ್ಲಿ ಹೋಗುತ್ತೆ, ಅದು ರುಚಿ ಆಗೋಲ್ಲ, ತೆಂಗಿನಕಾಯಿ ಎಲ್ಲ ಆಚೆ ಬಿದ್ದು. ಈ ಥರ ಕುದಿಬೇಕು ಚೆನ್ನಾಗಿ. ಕುದಿದ್ಬಿಟ್ಟು ಕುದ್ದಾಗ ಇದನ್ನು ಸೇರಿಸ್ಕೊಳ್ಳಿ. ಸ್ಟವ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ಸೇರಿಸ್ಕೋಬೋದು ನೀವು. ತುಂಬ ಚೆನ್ನಾಗಿರುತ್ತೆ, ಇದು ರುಚಿಯಾಗಿರುತ್ತೆ. ನಾವು ಎಲ್ಲ ತರಕಾರಿಗಳಿಗೆ ತೊಗರಿಬೇಳೆ ಹಾಕಲ್ಲ, ಕೆಲವು ಮಾತ್ರ, ಬೀನ್ಸಿಗೆ ಅಥವಾ ಬದನೆಕಾಯಿಗೆ ಈ ಥರ ಕೆಲವಕ್ಕೆ ಮಾತ್ರ ಹಾಕ್ತೀವಿ, ಎಲ್ಲದಕ್ಕೆ ಹಾಕಲ್ಲ. ಇದಕ್ಕೆ ಹಾಕಲ್ಲ, ಇದಕ್ಕೆ ಅದರದ್ದೇ ಆದ ರುಚಿ ಪರಿಮಳ ಇದೆಯಲ್ವ ಅಲಸಂಡೆ, ಅದರಿಂದ ಹಾಕಲ್ಲ. ಅದರಿಂದ ಇದೇ ರೀತಿ ನಾವು ಮಾಡೋದು, ಎಲ್ಲರೂ ಹವ್ಯಕರ ಎಲ್ಲ ಮನೆಗಳಲ್ಲೂ ಇದೇ ರೀತಿ ಸಾಂಬಾರು ಮಾಡೋದು. ಉಪ್ಪು ಮೆಣಸು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಹೊರತು ಮಾಡೋ ರೀತಿ ಇದುವೇ. ನಮ್ಮಲ್ಲಿ ಇದೇ ರೀತಿ ಮಾಡ್ತಾ ಇರೋದು. ನಾವು ಚಿಕ್ಕಂದಿನಿಂದಲೇ ಇದನ್ನೇ ಊಟ ಮಾಡ್ಕೊಂಡು ಬಂದಿರೋದು, ನಮ್ಮ ಸಾಂಪ್ರದಾಯಿಕ ಅಡುಗೆ.
ನೀವು ಮಾಡಿ ನೋಡಿ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಅಲಸಂಡೆ ಕುದಿಲು. ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.